ಕೊಪ್ಪಳದ ಅಂಗನವಾಡಿಯಲ್ಲಿ ಒಬ್ಬ ಮೊಟ್ಟೆ ಕಳ್ಳಿಯ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡ್ತೀವಿ. ಕಾರಣ ಒಂದು ವಿಡಿಯೋನ ಆಗ್ಲೇ ನಾವು ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಮಾಡಿದಾಗ ಅದನ್ನ ಪ್ರಸಾರ ಮಾಡಿದ್ವಿ. ಈಗ ಕ್ರಮ ಕೂಡ ಆಗಿದೆ ಆ ಸಿಬ್ಬಂದಿಯ ವಿರುದ್ಧ. ಮಕ್ಕಳ ತಟ್ಟೆಗೆ ಮೊಟ್ಟೆ ಹಾಕೋದಂತೆ, ಅದನ್ನ ವಿಡಿಯೋ ಮಾಡದಂತೆ, ಆ ನಂತರ ಅದೇ ಮೊಟ್ಟೆಯನ್ನ ಎಗರಿಸದಂತೆ ಈಕೆ ಮಾಡ್ತಿದ್ದ ಕೆಲಸನೇ ಇದೆ. ಆ ವಿಡಿಯೋಗೆ ಸಂಬಂಧಪಟ್ಟಂತೆ ನಾವು ವರದಿ ಬಿತ್ತರ ಮಾಡಿದ್ವಿ. ಆ ವಿಡಿಯೋ ಪ್ಲೇ ಆಯಿತು, ಎಲ್ಲೆಡೆ ಕೂಡ ಹಲ್ಚಲ್ಲಾಯಿತು. ಈಗ ಆ ಸಿಬ್ಬಂದಿಯ ವಿರುದ್ಧ ಕ್ರಮ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಸಿಬ್ಬಂದಿಯನ್ನ ಸಸ್ಪೆಂಡ್ ಮಾಡಲಾಗಿದೆ. ಮೊಟ್ಟೆಯಲ್ಲೂ ಕಳ್ಳಾಟವಾಡ್ತಾ ಇದ್ದ ಸಿಬ್ಬಂದಿಯ ಸಸ್ಪೆಂಡ್. ಕೊಪ್ಪಳ ಜಿಲ್ಲೆಯ ಗುಂಡೂರು ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಕಂಡುಬಂದಂತಹ ದೃಶ್ಯ ಅದು. ಸಿಬ್ಬಂದಿ ಕಳ್ಳಾಟದ ವಿಡಿಯೋ ವೈರಲ್ ಬೆನ್ನಲ್ಲೇ ಸಿಬ್ಬಂದಿಯನ್ನ ಅಮಾನತು ಮಾಡಲಾಗಿದೆ. ಕಾರ್ಯಕರ್ತೆ ಲಕ್ಷ್ಮಿ, ಸಹಾಯಕಿ ಶೈನಜಾ ಬೇಗಂ ಸದ್ಯ ಸಸ್ಪೆಂಡ್ ಆಗಿರುವಂತಹ ಸಿಬ್ಬಂದಿ ಅಂತ ಹೇಳಲಾಗ್ತಾ ಇದೆ. ನೋಡಿ, ಮಕ್ಕಳ ತಟ್ಟೆಗೆ ಮೊಟ್ಟೆ ಹಾಕೋದು, ಅದನ್ನ ವಿಡಿಯೋ ಮಾಡೋದು ಪ್ರೂಫ್ಗೆ. ಮಕ್ಕಳಿಗೆ ನಾವು ಮೊಟ್ಟೆ ಕೊಟ್ಟಿದ್ದೀವಿ ಅನ್ನೋದನ್ನ ತೋರಿಸ್ಬೇಕಲ್ಲ, ಪ್ರೂಫ್ ಬೇಕಲ್ಲ. ಅದನ್ನ ವಿಡಿಯೋ ಮಾಡಿಕೊಂಡು ಆ ವಿಡಿಯೋ ಎಲ್ಲ ಆದ ಬಳಿಕ ಮಕ್ಕಳ ತಟ್ಟೆಗೆ ಹಾಕಿರುವ ಮೊಟ್ಟೆಯನ್ನ ಕದ್ದಿರುವ ದೃಶ್ಯ. ಈಗ ಇಬ್ಬರು ಸಿಬ್ಬಂದಿ ಸಸ್ಪೆಂಡ್ ಆಗಿದ್ದಾರೆ. ಯಾಕೆ ಲೈಟ್ ಬರೋಂಗ್ ಬಿಡ್ರಿ, ಈ ಕಡೆ ಸರ್ ಇದು ನೋಡಪ್ಪ ವಿಡಿಯೋ ಮಾಡಿ. ಅಲಿಗೇರಿ ಗ್ರಾಮದ ಅಂಗನವಾಡಿ 1 ನಂಬರ್ಲಿ ಕಾನೂನು ಸೇವಾ ಪ್ರಾಧಿಕಾರದಿಂದ ಭೇಟಿ ಕೊಡಲಾಗಿ ಪದೇ ಪದೇ ಅದನ್ನೇ ಮಾಡ್ಕೊಂತ ಹೋದ್ರೆ ಅದನ್ನೇ ಮಾಡ್ತಾರೆ. ಹೆಂಗನ ಮುಚ್ಚಕ್ಕಾಗಲ್ಲ. ಅವರು ತಿಪ್ಪಲಿರ್ತಾವ ಶಂಕರಣ್ಣ, ಮತ್ತೆ ಇಲ್ಲತ್ರ ಸರಿ ಮಾಡಕ್ ಹೆಂಗ್ ಗೊತ್ತ? ಮೇಲಧಿಕಾರಿಗಳು ಲಂಚ ಹೋಗಿರ್ತೈತಿ. ಲಂಚ ಹೋದಕಲ್ರಿ ಮಾತಾಡೋದು ನೀವು ಮೇಡಮ್. ನಾವ್ ಹೇಳೋದು ಈಗ ನಿಮ್ಗೆ ಲಂಚ ಮುಟ್ಟಿಲ್ಲ ಮೇಡಮ್, ಸರಿ ಮಾಡ್ಕೊಂಬೋದು ಯಾಕ್ರಿ ಮೇಡಮ್? ಲಂಚ ಬಂದೈತಿ ನಿಮಗೆ ಮೇಡಮ್. ತಪ್ಪ ಮೇಡಮ್, ಒಂದ್ಸತಿ ತಪ್ಪಲ್ಲ. ಈಗ ಮನೆಗೆ ಹೋಗಣ್ರಿ, ಮನೆಗೊಳಗ ಅಂಗನವಾಡಿ ಮಾಲ್ಗಳು ಮನೆಯಾಗಿರ್ಲಂದ್ರೆ ನಾನು ಊರ್ ಬಿಟ್ಟು ಹುಡುಗಿ ಯಾರು ನೀವು ಬರ್ತಿದ್ರಾ? ಒಲಿಂಪಿಕ್ ಪದಕ ವಿಜೇತರು ವಾಪಸ್ ಆಗ್ತಾ ಇದ್ದಂತೆ ಭರ್ಜರಿಯಾಗಿ ಅವ್ರನ್ನ ಸ್ವಾಗತ ಕೋರಲಾಗ್ತಾ ಇದೆ. ಜೊತೆಗೆ ಅದೇ ರೀತಿ ಹರ್ಷೋದ್ಗಾರ ಮುಗಿಲು ಮುಟ್ಟಿದೆ ಅಭಿಮಾನಿಗಳಿಂದ. ಎಲ್ಲೆಲ್ಲೂ ಕೂಡ ಜನಸಾಗರ. ಭಾರತ ಪುರುಷರ ಹಾಕಿ ತಂಡಕ್ಕೆ ಭರ್ಜರಿಯಾಗಿ ವೆಲ್ಕಮ್ ಮಾಡಿಕೊಳ್ಳಲಾಗಿದೆ. ಕಂಚಿನ ಪದಕ ಜಯಿಸಿದ ಪುರುಷರ ಹಾಕಿ ತಂಡ ದೆಹಲಿಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಅವ್ರನ್ನ ಭರ್ಜರಿಯಾಗಿ ಸ್ವಾಗತ ಮಾಡಲಾಯಿತು. ಕುಣಿದು ಕುಪ್ಪಳಿಸಿದ್ದಾರೆ ಹಾಕಿ ತಂಡದ ಅಭಿಮಾನಿಗಳು. ನಾಯಕ ಹರ್ಮನ್ಪ್ರೀತ್ ಸಿಂಗ್ ತಂಡಕ್ಕೆ ಹೂಮಳೆ ಸುರಿದು ಅವ್ರನ್ನ ಭರ್ಜರಿಯಾಗಿ ಸ್ವಾಗತ ಮಾಡಿಕೊಂಡು ಜೈಕಾರ ಕೂಗಿ ಸಂಭ್ರಮಿಸಿದ್ದಾರೆ ಅಭಿಮಾನಿಗಳು. ಅಭಿಮಾನಿಗಳ ಜೊತೆಗೆ ಆ ತಂಡದ ಎಲ್ಲಾ ಸದಸ್ಯರು ಕೂಡ ಕುಣಿದು ಕುಪ್ಪಳಿಸಿದ್ದಾರೆ. ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. ಒಲಿಂಪಿಕ್ ಪದಕ ವಿಜೇತರು ವಾಪಸ್ ಆಗ್ತಾ ಇದ್ದಂತೆ ಹೃದಯ ಸ್ಪರ್ಶಿ ಸ್ವಾಗತ. ತಾಯ್ನಾಡಿಗೆ ಬರ್ತಾ ಇದ್ದಂತೆ ಅವ್ರನ್ನ ಅದ್ಧೂರಿಯಾಗಿ ಬರ್ಮಾಡ್ಕೊಂಡಿರುವಂತಹ ದೃಶ್ಯ. ದೇವರ ನಾಡು ಕೇರಳ, ವಯನಾಡು ಹಿಂದೆಂದೂ ಕಂಡು ಕೇಳರಿಯದಂತಹ ಅತ್ಯಂತ ದೊಡ್ಡ ದುರಂತಕ್ಕೆ ಸಾಕ್ಷಿಯಾಗಿತ್ತು. ಅದರ ಬೆನ್ನಿಗೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಕಾರಣ. ವೈಮಾನಿಕ ಸಮೀಕ್ಷೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರಿಂದ. ಕಣ್ಣೂರು ಏರ್ಪೋರ್ಟ್ಗೆ ಬಂದಿಳಿದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ವೈಮಾನಿಕ ಸಮೀಕ್ಷೆ. ಭೀಕರ ಗುಡ್ಡ ಕುಸಿತಕ್ಕೆ ವಯನಾಡು ತತ್ತರಿಸಿ ಹೋಗಿದೆ. ಚೂರಲ್ಮಲೈ, ಮುಂಡಕೈಯನ್ನಲ್ಲಿ ಸ್ಮಶಾನ ಮೌನ ಆವರಿಸಿಬಿಟ್ಟಿದೆ. ಅವಶೇಷದಡಿ ಇನ್ನೂ ಕೂಡ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ.
ಕಾಳಜಿ ಕೇಂದ್ರಗಳಿಗೂ ಕೂಡ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ನೀಡಲಿದ್ದಾರೆ. ವಯನಾಡಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿ. ಕೇರಳದಲ್ಲಿ ಕಾಕಿ ಕೋಟೆ, ಹೆಜ್ಜೆ ಹೆಜ್ಜೆಗೂ ಪೊಲೀಸರ ಭದ್ರತೆ, ಬಿಗಿ ಬಂದೋಬಸ್ತ್, ಚೆಕ್ ಪೋಸ್ಟ್ ನಿರ್ಮಿಸಿ ಪಹರೆ ಕಾಯ್ತಿದ್ದಾರಂತೆ ಪೊಲೀಸರು. ಸಹಜ ಇದು. ಒಬ್ಬ ದೇಶದ ಪ್ರಧಾನಿ ಆಗಮನ ಅಂತ ಅಂದ್ರೆ ಅತಿ ಹೆಚ್ಚಿನ ಭದ್ರತೆಯನ್ನ ನೀಡಲೇಬೇಕಾಗುತ್ತೆ, ಎಲ್ಲವನ್ನ ಕೂಡ ಪರಿಶೀಲನೆ ಮಾಡಬೇಕಾಗುತ್ತೆ. ಹಾಗಾಗಿ ಈಗ ಕೇರಳದಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸರ ಭದ್ರತೆ ಸರ್ಪಗಾವಲು. ಪ್ರತಿಯೊಂದು ವಾಹನ ಪರಿಶೀಲನೆ ಮಾಡಿ, ಪ್ರತಿಯೊಬ್ಬರನ್ನ ಕೂಡ ಪರಿಶೀಲನೆ ಮಾಡಿ ಒಳಗಡೆ ಬಿಡ್ತಾ ಇರುವ ದೃಶ್ಯ. ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಕಣ್ಣೂರಿಗೆ ಆಗಿದೆ. ಕಾರಣ ಕಣ್ಣೂರಲ್ಲಿ ಆಲ್ರೆಡಿ ಬಂದಿಳಿದಿದ್ದಾರೆ. ಸೊ ಕೆಲವೇ ಕ್ಷಣಗಳಲ್ಲಿ ವೈಮಾನಿಕ ಸಮೀಕ್ಷೆ ಕೂಡ ಆರಂಭ ಆಗುತ್ತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಸ್ಪಾಟ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ರಂಜಿತ್, ಸದ್ಯ ಏನ್ ಬೆಳವಣಿಗೆ ಆಗ್ತಾ ಇದೆ, ಯಾವ ರೀತಿಯ ವಾತಾವರಣ, ಏನ್ ಡೀಟೇಲ್ಸ್ ಕೊಡ್ತೀರಿ? ಅವರು ಹೇಳ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಿ. ಅವ್ರು ಮಾತಾಡಿಸೋ ಪ್ರಯತ್ನವನ್ನು ಕೂಡ ಮಾಡೋಣ. ನೋಡಿ, ಇದೇ ಎಸ್ ಎಕ್ಸಾಕ್ಟ್ಲಿ ಶ್ರುತಿ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ಮಾರ್ಗವಾಗಿ ಬರ್ತಾರೆ. ನೋಡಿ, ಕಣ್ಣೂರಿನಲ್ಲಿ ಅವರು ಏರ್ಪೋರ್ಟ್ನಲ್ಲಿ ಇಳಿದ ನಂತರ ಹೆಲಿಕಾಪ್ಟರ್ ಮೂಲಕ ಹೆಲಿಪ್ಯಾಡ್ಗೆ ಬರ್ತಾರೆ, ಕಲ್ಪೆಟ್ಟ ಹೆಲಿಪ್ಯಾಡ್ಗೆ ಬರ್ತಾರೆ. ಅಲ್ಲಿಂದ ನೇರವಾಗಿ ಪ್ರಧಾನಿ ನರೇಂದ್ರ ಮೋದಿ ಬೈ ರೋಡ್, ಇದೇ ರೋಡಾಗಿ ಬರ್ತಾರೆ. ನೋಡಿ, ಬಿಗಿ ಬಂದೋಬಸ್ತ್ ಹೆಂಗಿದೆ ಅಂತ ಹೇಳಿದ್ರೆ ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸ್ ಇದ್ದಾರೆ. ಕೇರಳ ಸ್ಥಳೀಯ ಪೊಲೀಸ್ ಹೆಜ್ಜೆ ಹೆಜ್ಜೆಗೂ ಕೂಡ ಗಸ್ತು ಕಾಯ್ತಾ ಇದ್ದಾರೆ. ಅದ್ರ ಜೊತೆಗೆ ಎಲ್ಲವನ್ನು ಕೂಡ ನಿಭಾಯಿಸ್ತಿರೋದನ್ನು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಲ್ಲಿಂದ ಹೋಗೋದು, ಈ ರೋಡ್ನಲ್ಲಿ ಹೋಗೋದು ವಿಮ್ಸ್ ಆಸ್ಪತ್ರೆಗೆ. ವಿಮ್ಸ್ ಆಸ್ಪತ್ರೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಲ್ಲಿ ಯಾರು ಗಾಯಾಳುಗಳಿದ್ದಾರೆ ಅವ್ರ ಜೊತೆಯಲ್ಲಿ ಮಾತುಕತೆಯನ್ನು ಮಾಡ್ತಾರೆ. ಅದಾದ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ನೇರವಾಗಿ ಹೋಗ್ತಾರೆ. ಒಂದು ನಿಮಿಷ ಇರಿ ಸರ್. ಅದಾದ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಹೋಗ್ತಾರೆ ಚೂರನ್ಮಲ ಮತ್ತು ಮುಂಡಕೈ ಅನ್ನೋ ಜಾಗಕ್ಕೆ ಹೋಗ್ತಾರೆ. ಚೂರನ್ಮಲೆಯಲ್ಲಿ ಏನು ಹಾನಿಯಾಗಿದೆ ಆ ಜಾಗದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಲ್ಲಿ ಪರಿಶೀಲನೆಯನ್ನು ಮಾಡ್ತಾರೆ. ಆ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಈ ಒಂದು ದುರಂತದ ಸ್ಥಳಗಳ ಪರಿವೀಕ್ಷಣೆಯನ್ನು ಮಾಡೋ ಮೂಲಕ ಅಲ್ಲಿ ಏನೇನು ಹಾನಿಯಾಗಿದೆ ಅನ್ನೋದರ ವೈಮಾನಿಕ ಸಮೀಕ್ಷೆಯನ್ನು ಮಾಡ್ತಾರೆ. ವೈಮಾನಿಕ ಸಮೀಕ್ಷೆಯಲ್ಲಿ ಎಷ್ಟು ಮನೆಗಳಿಗೆ ಹಾನಿಯಾಗಿದೆ, ತುರ್ತಾಗಿ ಏನು ಅಗತ್ಯ ಆಗಬೇಕಾಗಿದೆ, ಪುನರ್ವಸತಿ ಕೇಂದ್ರಗಳಲ್ಲಿ ಹೇಗಿದೆ ಪರಿಸ್ಥಿತಿ, ಮತ್ತು ಎಮರ್ಜೆನ್ಸಿ ಆಗಿ ಸೇನೆ ಕೈಗೊಂಡಂಥ ಕಾರ್ಯಗಳೇನು, ಆ ಬ್ರಿಡ್ಜ್ ಆಗಿರ್ಬೋದು, ಅದೆಲ್ಲವನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ವೀಕ್ಷಣೆ ಮಾಡ್ತಾರೆ. ಅದ್ರ ಜೊತೆಗೆ ರಾಷ್ಟ್ರೀಯ ವಿಪತ್ತು ಅಂಥೇಳಿ ಕೇರಳದ ದುರಂತ ಸುಮಾರು 450ಕ್ಕೂ ಹೆಚ್ಚು ಜನ ಮೃತಪಟ್ಟಿರೋದ್ರಿಂದಾಗಿ ರಾಷ್ಟ್ರೀಯ ವಿಪತ್ತು ಅಂಥೇಳಿ ಘೋಷಣೆ ಮಾಡುವಂಥ ಸಾಧ್ಯತೆ ಇದೆ. ಅದಾದ ನಂತರ ಕೇರಳದ ರಾಜ್ಯಪಾಲ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಸೇರಿದಂತೆ ಕ್ಯಾಬಿನೆಟ್ ಸದಸ್ಯರ ಜೊತೆಯಲ್ಲೂ ಕೂಡ ಮಾತುಕತೆ ಮಾಡುವಂಥ ಸಾಧ್ಯತೆ ಇದೆ. ಭಾರಿ ಕುತೂಹಲ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಈ ದುರಂತ ಆಗಿ 12 ದಿನದ ನಂತರ ಈಗ ಆಗಮಿಸ್ತಾ ಇರೋದು. ಬಿಗಿ ಬಂದೋಬಸ್ತ್ ಇದೆ. ನೋಡಿ, ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ. ಇಲ್ಲೆಲ್ಲ ಶಾಪ್ಗಳೇನಿದಾವಲ್ಲ ಎಲ್ಲವನ್ನು ಕೂಡ ಕ್ಲೋಸ್ ಮಾಡಿಸ್ತಾ ಇದ್ದಾರೆ. ಜೊತೆಗೆ ನೀವು ನೋಡ್ಬೋದು